ಹಾಯ್ ಸರ್. ಆಫೀಸಿಗೆ ತಾನೆ? ಯಾ. ಬನ್ನಿ. ಪರವಾಗಿಲ್ಲ ಸರ್, ನಾನು ಬಸ್ಸಲ್ಲೇ ಬರ್ತೀನಿ. ಸಂಕೋಚ ಪಟ್ಕೋಬೇಡಿ, ಆಫೀಸಲ್ಲಿ ಮಾತ್ರ ನಿಮ್ಮ ಬಾಸು, ಇಲ್ಲಲ್ಲ. ಬನ್ನಿ. ಹಲೋ. ಇವತ್ತು ಸಂಜೆ ನಮ್ಮ ಮನೇಲಿ ಪಾರ್ಟಿ ಇದೆ, ಮಿಸ್ ಮಾಡದೆ ಬರ್ಬೇಕು ನೀವು. ಬರ್ತೀನಿ ಸರ್. ನೀವು ನಕ್ಕಾಗ ನಿಮ್ ಕೆನ್ನೆ ಮೇಲೆ ಬೀಳೋ ಆ ಗುಳಿ ನಿಮ್ಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸಾವಿರಾರು ತಾರೆ ಸೇರಿ ಅಂದವಂತು ಎಲ್ಲೆ ಮೀರಿ ನಿನ್ನ ರೂಪ ತಾಳಿದೇನು. ರವಿ, ಓ ಮೈ ಗಾಡ್, ಇಷ್ಟು ಮಳೆಲಿ ಯಾಕೆ ನೆನ್ಕೊಂಡ್ ಬಂದಿದ್ಯಾ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ ಗತಿ? ಬಾ ಕೂತ್ಕೋ, ಮಳೆ ನಿಂತ್ಮೇಲೆ ಬಂದಿದ್ರೆ ಆಗ್ತಾ ಇತ್ತು. ಪೂರ್ತಿ ನೆಂದೋಗಿದ್ಯಾ ಪಾ. ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದ್ಯಾ? ಮಳೆ ನೆಂತ್ಕೊಂಡ್ ಬರೋ ಅಷ್ಟು ಅರ್ಜೆಂಟ್ ಏನಿತ್ತು? ಬುದ್ಧಿನೇ ಇಲ್ಲ. ಇರು, ಬಿಸಿ ಬಿಸಿ ಕಾಫಿ ಮಾಡ್ಕೊಂಡ್ ಬರ್ತೀನಿ, ಬರ್ಸ್ಕೋ. ಅಮ್ಮ ಎಲ್ಲಿ ಹೋದ್ರು? ದೇವಸ್ಥಾನಕ್ಕೆ ಹೋಗಿದ್ದಾರೆ. ಇದೇ ಸರಿಯಾದ ಸಮಯ. ನನ್ನ ಪ್ರೀತಿನ ಖುಷಿ ಹೇಳ್ಕೊಳ್ಳೋದಿಕ್ಕೆ ಆ ದೇವ್ರೇ ಈ ಅವಕಾಶ ಮಾಡ್ಕೊಟ್ಟಿದ್ದಾನೆ ಅನ್ಸುತ್ತೆ. ಈ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದು ಬೇಡ. ತಗೋ, ನಾನು ನನ್ನ ಕೈಯಾರ ಮಾಡಿರೋ ಸ್ಪೆಷಲ್ ಕಾಫಿ. ಟೇಸ್ಟ್ ಮಾಡು, ಕಳ್ದೋಗ್ಬಿಡ್ತ್ಯಾ. ಬಿಸಿ ಕಾಫಿ ರೆಡಿ. ಏನ್ ಯೋಚನೆ ಮಾಡ್ತಾ ಇದೀಯಾ? ಅದು ಅದೇನಂದ್ರೆ ಅದೇ ಯಾವುದು? ಕಮ್ ಆನ್, ಟೆಲ್ ಮೀ. ನಾನು ಓ, ಇದಾ ನಿನ್ ಪ್ರಾಬ್ಲಮ್ಮು? ಇದಕ್ಕೂ ನನ್ನ ಹತ್ರ ಸೂಪರ್ ಐಡಿಯಾ ಇದೆ. ಕಾಫಿ ಕುಡಿತಾ ಇರೋ, 1 ನಿಮಿಷ ಬರ್ತೀನಿ. ಓಕೆ? ಎಂಥ ಚಾನ್ಸ್ ಮಿಸ್ ಆಗೋಯ್ತು. ಈ ಹಾಳಾದ ಸೀನ್ ಬಂದು ಎಲ್ಲ ಹಾಳು ಮಾಡ್ಬಿಡ್ತು. ನಾ ಹೇಳಿದ್ನಲ್ಲ, ಇಲ್ಲಿ ನೋಡು, ನಿನ್ ನೆಗಡಿ ಹೋಗಕ್ಕೆ ಸೂಪರ್ ಹೋಮ್ ರೆಮಿಡಿ ರೆಡಿ. ಒಂದೇ 1 ನಿಮಿಷದಲ್ಲಿ ನಿನ್ ನೆಗಡಿ ಎಲ್ಲ ಫಿನಿಶ್. ಸಖತ್ತ ಕೆಲಸ ಮಾಡುತ್ತೆ. ಕಮ್. ಓಕೆ, ಆವಿ ಎಳ್ಕೋತಾ ಇರು, ಟವಲ್ ತೆಗಿಬೇಡ, ಸ್ವಲ್ಪ ಬಿಸಿ ಆಗತ್ತೆ. ಓಕೆ? ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡ್ಕೋತಾ ಇರೋ ಖುಷಿ ನನ್ನ ಪ್ರೀತಿನ ಒಪ್ಕೊಳ್ದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. ಈಗೇನೇ ಆಗಲಿ ಹೇಳೇ ಬೇಡ. ಅಮ್ಮ ಯಾವಾಗ ಬಂದ್ರಿ? ನೀನ್ ಶೀತಕ್ಕೆ ಶಾಖ ತಗೋಬೇಕಾದ್ರೇನೆ ಬಂದೆ. ಇವಾಗ ಹೇಗಿದೆ? ಪರವಾಗಿಲ್ಲಮ್ಮ. ಸರಿ, ನಾನು ಬರ್ತೀನಮ್ಮ.
ಅದೆಲ್ಲ ಇರೋದು? ಹೌದು, ಸ್ವಂತ ಮನೆನಾ ಅಥವಾ ಬಾಡಿಗೆ ಮನೆನಾ? ಸ್ವಂತ ಮನೆ ತಗೊಳ್ಳೋಷ್ಟು ನಮಗ್ ಶಕ್ತಿ ಇಲ್ಲ. ನೋಡು ಖುಷಿ, ನೀವು ನನ್ನ ಇಷ್ಟಪಡ್ತಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ನೀವು ಇಲ್ಲೆಲ್ಲ ಇರೋದು ನನ್ಗೆ ಇಷ್ಟ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ ಕೇಳಿ. ಹೇಗೂ ನಮ್ದೇ ಫ್ಲಾಟ್ ಇದೆ, ನೀವು ಅಲ್ಲಿಗೆ ಶಿಫ್ಟ್ ಆಗ್ಬೋದಲ್ವಾ? ಓಕೆ, ಬರ್ಲಾ? ಬರ್ಲಾ? ಏನೋ ಯಾಕೋ ಸಾಹೇಬ್ರಿಗೆ ಮೂಡ್ ಅಪ್ಸೆಟ್ ಆಗಿದೆ? ಹಾಗೇನಿಲ್ಲ. ಡಿಸ್ಟರ್ಬ್ ಆಯ್ತು ಅಂತ ಬೇಜಾರಾಯ್ತಾ? ಆ ಥರ ಏನೂ ಇಲ್ಲ. ಆದರೂ ಆಹಾ, ಇದಕ್ಕೇನ್ ಕಮ್ಮಿ ಇಲ್ಲ. क्योंकि तुम ही हो, अब तुम ही हो मेरी जिंदगी. बाय. See you. ಬೇರೆ ಯಾರನ್ನಾದರೂ ಇಷ್ಟಪಡ್ತಾ ಇದೆಯಾ? ಇಲ್ಲ ಇಲ್ಲ ಇಲ್ಲ.
ಚೆನ್ನಾಗಿದೆ ನಾನು. ನೀನು ನೋಡೋದಕ್ಕಿಂತ ಮುಂಚೆ ನಂದೇ ಆದ ಲೋಕದಲ್ಲಿ ರಾಜನ್ ಥರ ಇದ್ದೆ. ಆಗ ನೀನು ಮಿಂಚಿನ ಹಾಗೆ ಬಂದೆ. ಮಿಂಚಿ ಮರೆ ಆಗೋದ್ರ ಬದಲು ಈ ಹೃದಯದಲ್ಲಿ ಸರಿ ಆಗ್ಬಿಟ್ಟೆ. ನಿನ್ನ ಪ್ರೀತಿ ಪಡೆಯೋಕ್ಕೋಸ್ಕರ ನಾಯಿ ಥರ ಕಾದೆ, ಕತ್ತೆ ಥರ ದುಡ್ದೆ. ಆದ್ರೆ ನೀನು ಆ ಪ್ರಾಣಿಗಳಿಗಿಂತ ಕಡೆಯಾಗಿ ಕಂಡ್ಬಿಟ್ಟೆ. ಏನಂದ್ರೆ ಸ್ವಾರ್ಥಿ ಅಂದೆಲ್ಲ. ಹೌದು, ನಾನು ಸ್ವಾರ್ಥಿನೇ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಪ್ರೇಮಿಗೂ ತನ್ನ ಪ್ರೀತಿ ತನಗೆ ಸಿಗ್ಬೇಕು ಅನ್ನೋ ಸ್ವಾರ್ಥ ಇರುತ್ತೆ ವಿನಃ ತನ್ನ ಪ್ರೀತಿನ ಮತ್ತೊಬ್ಬನಿಗೆ ದಾನ ಮಾಡೋ ಧಾರಾಳತನ ಯಾವನ್ಗೂ ಇರಲ್ಲ. ಇದ್ರೆ ಅಂತವನು ಪ್ರೇಮಿನೇ ಅಲ್ಲ. ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೆ. ನಿನಗೋಸ್ಕರ ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೆ. ಆದ್ರೆ ನೀನು ಆ ಪ್ರಾಣನ ನಿನ್ನ ಚುಚ್ಚು ಮಾತುಗಳಲ್ಲಿ ಕೊಂದು ಹಾಕ್ಬಿಟ್ಟೆ. ಕತ್ತಲಾಗ್ತಿದ್ದ ನಿನ್ನ ಬಾಳಲ್ಲಿ ನಾನು ಬೆಳಕಾಗೋಕೆ ಪ್ರಯತ್ನ ಪಟ್ಟೆ. ಆದ್ರೆ ನೀನು ನನ್ನ ಬಾಳನ್ನೇ ಕತ್ತಲು ಮಾಡ್ಬಿಟ್ಟೆ. ನಿನ್ನ ಪ್ರೀತಿ ಪಡೆಯೋ ಆತರದಲ್ಲಿ ಹೆತ್ತವಳನ್ನ ಉದಾಸೀನ ಮಾಡಿದೆ. ಹೆತ್ತವಳು ಮಣ್ಣು ಸೇರ್ಕೊಂಡ್ಳು. ನಾನು ಜೀವಂತ ಶವ ಆಗಿದ್ದೀನಿ. ಯಾರಿಂದ? ನಿನ್ನಿಂದ. ನಿನ್ನ ದೇಹಕ್ಕೆ ಆಸೆ ಪಟ್ಟವನಲ್ಲ ಕಣೆ, ನಿನ್ನ ಪ್ರೀತಿಗೋಸ್ಕರ ಆಸೆ ಪಟ್ಟಿದ್ದು. ನಾನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಏನ್ ಮಾಡಿ? ನೀನ್ ನನ್ನ ಜೊತೆ ಮನ್ಸು ಹಂಚ್ಕೊಳ್ದೇ ಇದ್ರು ಪರವಾಗಿಲ್ಲ, ಆದ್ರೆ ಇನ್ನೊಬ್ಬನ ಜೊತೆ ದೇಹ ಹಂಚ್ಕೊಳ್ಳೋದನ್ನ ನನ್ಗೆ ಆಗೋದಿಲ್ಲ.